ಇನ್ನು ಅಮೇಥಿ ಲೋಕಸಭಾ ಕ್ಷೇತ್ರವನ್ನ ಗೆದ್ದಂತಹ ಕಿಶೋರಿ ಲಾಲ್ಗೆ ಸೋನಿಯಾ ಗಾಂಧಿ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಉತ್ತರ ಪ್ರದೇಶದ ಅಮೇಥಿಯಲ್ಲಿ ಸ್ಮೃತಿ ಇರಾನಿಯವರ ವಿರುದ್ಧ ಗೆದ್ದಿದ್ದಾರೆ ಕಿಶೋರಿ ಲಾಲ್. ಸ್ಮೃತಿ ಇರಾನಿಯನ್ನ ಮಣಿಸಿದಂತಹ ಕಿಶೋರಿ ಲಾಲ್ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ. ಈ ಮೂವರು ನಾಯಕರು ಕೂಡ ಕಿಶೋರಿ ಲಾಲ್ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಕಿಶೋರಿ ಲಾಲ್ರ ಸರ್ಟಿಫಿಕೇಟ್ ಜೊತೆ ಮೂವರು ಪೋಸ್ ಅನ್ನ ಕೊಟ್ಟಿದ್ದಾರೆ. ತಮ್ಮ ನಿವಾಸಕ್ಕೆ ಕರೆಸಿಕೊಂಡು ಮೆಚ್ಚುಗೆಯ ಮಾತನಾಡಿದ್ದಾರೆ ಸೋನಿಯಾ ಗಾಂಧಿ. ರಾಹುಲ್ ಸೋಲಿಗೆ ಪ್ರತೀಕಾರವನ್ನ ತೀರಿಸಿಕೊಂಡ ಬಗ್ಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಗಮನಿಸ್ತಾ ಇದ್ದೀರಿ ಫೋಟೋನ. ಸ್ಮೃತಿ ಇರಾನಿ ಕೇಂದ್ರದಲ್ಲಿ ಸಚಿವೆಯಾಗಿದ್ದವರು. ಕಳೆದ ಬಾರಿ ಅಮೇಥಿ ಲೋಕಸಭಾ ಚುನಾವಣೆಯಲ್ಲಿ ಜೈಂಟ್ ಕಿಲ್ಲರ್ ಆಗಿ ಗುರುತಿಸಿಕೊಂಡಿದ್ದಂಥವರು. ಯಾಕಂದ್ರೆ ರಾಹುಲ್ ಗಾಂಧಿಯವರನ್ನ ಸೋಲಿಸುವಲ್ಲಿ ಕಳೆದ ಚುನಾವಣೆಯಲ್ಲಿ ಅವರು ಸಕ್ಸಸ್ ಆಗಿದ್ರು. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಿಂದ ರಾಹುಲ್ ಗಾಂಧಿ ಸ್ಪರ್ಧೆ ಮಾಡಲಿಲ್ಲ. ಅವರು ತಮ್ಮ ತಾಯಿಯ ಕ್ಷೇತ್ರ ರಾಯ್ಬರೇಲಿಗೆ ಹೋದ್ರು. ಈ ಕ್ಷೇತ್ರಕ್ಕೆ ಕಿಶೋರಿ ಲಾಲ್ ಸಿಂಗ್ ಅವರನ್ನ ನೇಮಕ ಮಾಡಲಾಯಿತು. ಅವರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಖಾಡಕ್ಕಿಳಿಸಲಾಯಿತು. ಈ ಕಿಶೋರಿ ಲಾಲ್ ಸಿಂಗ್ ಯಾರು ಅಂತಂದ್ರೆ, ಈ ಗಾಂಧಿ ಕುಟುಂಬದ ಸದಸ್ಯರು ಅಮೇಥಿಯಲ್ಲಿ ನಿಂತಹ ಸಂದರ್ಭದಲ್ಲಿ ಅಮೇಥಿ ಕ್ಷೇತ್ರಕ್ಕೆ ಅವರ ಪರವಾಗಿ ಇಡೀ ಕ್ಷೇತ್ರದ ಜವಾಬ್ದಾರಿಯನ್ನ ಹೊತ್ಕೊಂಡು ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿದ್ದು ಕಳೆದ ಹಲವು ದಶಕಗಳಿಂದ ಇದೇ ಕಿಶೋರಿ ಲಾಲ್ ಸಿಂಗ್ ಅವರು. ರಾಹುಲ್ ಗಾಂಧಿ ಸಂಸದರಾದಾಗ್ಲೂ ಅಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಿದ್ದು, ಅಲ್ಲಿನ ಜನರ ಕಷ್ಟಗಳನ್ನ ಅಹವಾಲುಗಳನ್ನ ಸ್ವೀಕರಿಸಿ ಆ ಸಮಸ್ಯೆಗೆ ಪರಿಹಾರವನ್ನ ಕೊಟ್ಟಿದ್ದು ಇದೇ ಕಿಶೋರಿ ಲಾಲ್. ಹಾಗಾಗಿ ಈ ಬಾರಿ ರಾಹುಲ್ ಗಾಂಧಿ ಅವರ ಬದಲಾಗಿ ಕಿಶೋರಿ ಲಾಲ್ ಅವರನ್ನ ತೆರೆಯ ಮುಂದೆ ತರುತ್ತೆ ಕಾಂಗ್ರೆಸ್ ಪಾಳಿಯ. ಅವರನ್ನ ಸ್ಮೃತಿ ಇರಾನಿ ಅವರ ವಿರುದ್ಧ ಅಖಾಡಕ್ಕೆ ಇಳಿಸುತ್ತೆ. ಇಂಟ್ರೆಸ್ಟಿಂಗ್ಲಿ ಕಿಶೋರಿ ಲಾಲ್ 1.5 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಉತ್ತರ ಪ್ರದೇಶದ ಅಮೇಥಿ ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ದಾಖಲು ಮಾಡ್ತಾರೆ. ಅಲ್ಲಿಗೆ ಗಾಂಧಿ ಪರಿವಾರಕ್ಕೆ ರಾಹುಲ್ ಗಾಂಧಿಯವರ ಸೋಲಿನ ಸೇಡನ್ನ ತೀರಿಸಿಕೊಂಡಂತಹ ಖುಷಿ ಸಿಕ್ಕಿದೆ ಕಿಶೋರಿ ಲಾಲ್ ಅವರ ಗೆಲುವಿನ ಮೂಲಕ. ಹಾಗಾಗಿಯೇ ಕಿಶೋರಿ ಲಾಲ್ ಸೋನಿಯಾ ಗಾಂಧಿ ಅವರಿಗೆ ಬಹಳ ಆಪ್ತರಾಗಿರೋರು. ಅವರನ್ನ ಮನೆ ಕರೆಸಿಕೊಂಡು ಅವರು ಚುನಾವಣೆಯನ್ನ ಗೆದ್ದಂತಹ ಪ್ರಮಾಣ ಪತ್ರ ಏನಿದೆ ಅದನ್ನ ಹಿಡಿದುಕೊಂಡು ಎಲ್ಲರೂ ಕೂಡ ಫೋಟೋಗೆ ಪೋಸ್ ಕೊಟ್ಟಿದ್ದಾರೆ. ಆ ಮೂಲಕ ಕಿಶೋರಿ ಲಾಲ್ ಅವರ ಗೆಲುವಿಗೆ ಖುಷಿಯನ್ನ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.